ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಬ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಸಿಂಪಲ್ ಡೈಲಿ ವೇರ್ ಮೇಕಪ್ ತೋರಿಸ್ತಾ ಇರೋದು. ಇದು ಎರಡು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಯಾವ ಥರ ನಮ್ಮ ಡೈಲಿ ರೊಟೀನ್ಗೆ ಸೂಟಬಲ್ ಆಗುವಂಥ ಮೇಕಪ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಟ್ರೆಡಿಷ್ನಲ್ ವೇರು. ಸೊ ಫಸ್ಟಿಗೆ ನಾನು ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಹುಡಾ ಬ್ಯೂಟಿ ಅವ್ರದ್ದು ಪ್ರೈಮರ್ ಯೂಸ್ ಮಾಡಿಬಿಟ್ಟು, ಯಾಕಂದರೆ ಪ್ರೈಮರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ. ಅದು ಇಲ್ಲದೆ ನಮ್ಮ ಮೇಕಪ್ ಮಾಡೋದನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ನೆಕ್ಸ್ಟ್ ಲ್ಯಾಕ್ಮಿ ಅವ್ರ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ. ಯಾವುದೇ ಥರ ಕನ್ಸಿಲರ್ ಯೂಸ್ ಮಾಡ್ತಾ ಇಲ್ಲ ನಾನು. ಅದು ನಾವು ಏನೇ ಫೌಂಡೇಶನ್ ಹಾಕಿದ್ರು ಬ್ಲೆಂಡರ್ ಯೂಸ್ ಮಾಡಬೇಕು ಫ್ರೆಂಡ್ಸ್. ಬ್ಲೆಂಡರ್ ಯಾವ ಥರ ಮಾಡ್ತೀವೋ ಅದರಲ್ಲೇ ಆ ಲುಕ್ ಕಾಣಿಸ್ಕೊಳ್ಳೋದು. ಸೊ ಫಸ್ಟ್ ಲ್ಯಾಕ್ಮಿ ಫೌಂಡೇಶನ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ಗೆ ಹೊಂದ್ಕೊಳ್ಬೇಕು ನಾವು ಏನು ಫೌಂಡೇಶನ್ ಹಾಕ್ತೀವೋ ಅದು. ಅದಾದಮೇಲೆ ನಾನು ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್, ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ನಮ್ಮ ಏನು ಮೇಕಪ್ ಮಾಡಿರೋದು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು. ಮೇಕಪ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ಕಾಂಪ್ಯಾಕ್ಟ್ ಪೌಡರ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನಾನು ಐಬ್ರೋ ಫಿಲ್ ಮಾಡ್ಕೊಳ್ತೀನಿ. ಜಸ್ಟ್ ಇದು 10 ರೂಪೀಸ್ ಐಬ್ರೋ ಪೆನ್ಸಿಲಿಂದ ನಾನು ಮಾಡ್ತಾ ಇರೋದು. ಯಾವುದೇ ಥರ ಕಾಸ್ಟ್ಲಿ ಪ್ರಾಡಕ್ಟ್ಸ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ವ್ಯಾಸ್ಲಿನ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ನಮ್ಮ ಲಿಪ್ಸ್ ಬಂದು ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಾನು ವ್ಯಾಸ್ಲಿನ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೋಬೇಕು. ಐಬ್ರೋ ಫಿಲ್ ಆದಮೇಲೆ ಲ್ಯಾಕ್ಮಿದೇ ಸೇಮ್. ಆ್ಯಕ್ಚುಲಿ ನಾನು ಒಂದು ಫೌಂಡೇಶನು ನೆಕ್ಸ್ಟ್ ಲಿಪ್ಸ್ಟಿಕ್ ಇವೆರಡೇ ಪ್ರಾಡಕ್ಟ್ ಮತ್ತು ಕಾಸ್ಟ್ಲಿ ಇದೆ ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ಇದು ಬಂದು ನಮ್ಮ ಲೋಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಮ್ಮ ಸ್ಕಿನ್ನ ಹಾಳು ಮಾಡ್ಕೋಬಾರ್ದು. ಇವೆರಡು ಪ್ರಾಡಕ್ಟ್ ಅಷ್ಟೇ ನಾನು ಯೂಸ್ ಮಾಡ್ತೀನಿ. ಇನ್ನು ಯಾವುದೇ ಥರ ನಾನು ಕಾಸ್ಮೆಟಿಕ್ಸಲ್ಲಿ ನಾನು ಇನ್ವೆಸ್ಟ್ ಮಾಡೋದೇ ಇಲ್ಲ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿ. ನಾನು ಹೇಳಿದೆ ಅಂತ ಹೇಳಿಬಿಟ್ಟು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಯಾವ್ದು ಸೂಟಬಲ್ ಇದೆಯೋ ಅದನ್ನು ನಿಮ್ಮ ರೇಂಜಿಗೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದಾಯಿತು. ಅದೇ ಲಿಪ್ಸ್ಟಿಕ್ ನಾನು ಬಂದು ಐ ಶ್ಯಾಡೋ ಥರನೂ ಯೂಸ್ ಮಾಡಿಕೊಂಡೆ. ನೆಕ್ಸ್ಟ್ ನನಗೆ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಇಲ್ಲದೆ ಫೇಸ್ ಮೇಕಪ್ ಕಂಪ್ಲೀಟ್ ಆಗೋದೇ ಇಲ್ಲ ಫ್ರೆಂಡ್ಸ್. ಅದಾದಮೇಲೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಮ್ಯಾರೇಜ್ ಆಗಿರೋ ಹೆಣ್ಮಕ್ಳು ಕುಂಕುಮ ಇಟ್ಟರೆ ಅಷ್ಟೇ ಅಂದವಾಗಿ ಕಾಣಿಸ್ತಾರೆ. ಸೊ ಅದೆಲ್ಲ ಆದಮೇಲೆ ನಾನು ಗಂಧ ಸ್ವಲ್ಪ ಇಟ್ಕೊಳ್ತೀನಿ ಅಷ್ಟೇ. ಇದೆ ನನ್ನ ಫೈನಲ್ ಲುಕ್ಕು ಫ್ರೆಂಡ್ಸ್. ಇದಾದಮೇಲೆ ನಾನು ಸ್ಯಾರಿ ವೇರ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಯಾವ ಥರ ಇದೆ ನೋಡಿ. ಇದು ಫುಲ್ ಆ್ಯಂಡ್ ಫುಲ್ಲು ಲೆನಿನ್ ಕಾಟನ್ ಸ್ಯಾರಿ ಮತ್ತು ಡಿಜಿಟಲ್ ಪ್ರಿಂಟ್ ಬಂದಿದೆ ಸ್ಯಾರಿ ಫುಲ್ಲು ಓವರಾಲ್. ಇದನ್ನು ವೇರ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ಇದನ್ನು ಅಫಿಷಿಯಲ್ ವೇರು, ಆಫೀಸ್ ವೇರು ಮತ್ತು ಟೆಂಪಲ್ಗೆ ಟ್ರೆಡಿಷ್ನಲ್ ವೇರು ಎಲ್ಲಿ ಬೇಕಾದರೂ ನಾವು ಈಸಿ ಆ್ಯಂಡ್ ವೇರ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ನೀಟಾಗಿ ಆ್ಯಂಡ್ ಯೂನಿಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಜ್ಯುವೆಲ್ಲರಿ ಹಾಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ ನನ್ನ ಮೇಕವರು. ಸಿಂಪಲ್ ಆಗಿರೋವಂಥ ಕೇರಳ ಡಿಸೈನ್ ನೆಕ್ಲೆಸ್ಸು ಮತ್ತು ಸಿಂಪಲ್ ಆಗಿರುವಂಥ ಒಂದು ಸ್ಟೋನ್ ಇಯರಿಂಗ್ಸು, 1-2 ಬ್ಯಾಂಗಲ್ಸ್ ಆ್ಯಂಡ್ ನನ್ನ ಸೂಪರ್ ಆಗಿರೋಂಥ ಒಂದು ವಾಚ್. ಇದನ್ನು ಹಾಕ್ಕೊಂಡು ನೋಡಿ ಯಾವ ಥರ ಇದೆ ಫುಲ್ ಲುಕ್ಕು. ಫ್ರೆಂಡ್ಸ್, ನಾನೀಗ ಹೊಸದಾಗಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಹತ್ರ ಎಲ್ಲ ಕಲೆಕ್ಷನ್ಸು ಯೂನಿಕ್ ಆಗಿರುತ್ತೆ. ನೀವು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಟ್ರಸ್ಟ್ ಮಾಡಿ ತೊಗೊಳ್ಳಿ ನಮ್ಮ ಹತ್ರ. ನಿಮ್ಮ ನಂಬಿಕೆಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ. ಮತ್ತು ನಮ್ಮ ಹತ್ರ ಲೋ ಬಡ್ಜೆಟಿಂದ ಇದೆ ಫ್ರೆಂಡ್ಸ್ ಎಲ್ಲ ಥರ ಸ್ಯಾರೀಸು, ನಿಮಗೆ ಬಜೆಟ್ ಫ್ರೆಂಡ್ಲಿ ಕೂಡ. ಇದು ಎಲ್ಲ ಕಲೆಕ್ಷನ್ಸ್ ನೋಡಿ, ಎಲ್ಲನೂ ಲೆನಿನ್ ಕಾಟನ್ ಡಿಜಿಟಲ್ ಪ್ರಿಂಟ್ ಸ್ಯಾರೀಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.